ವಿಶಾಲ್ ಬಾಬನ್ ಗೊತ್ತಿರೋಷ್ಟು ಕೂಡ ಚಿಕ್ಕಪ್ಪಂಗ್ ಗೊತ್ತಿಲ್ಲ. ನಿಮ್ ಚಿಕ್ಕಮ್ಮನೇ ನನ್ನ ಪ್ರಪಂಚ ಅಂದಮೇಲೆ ಇದನ್ನೆಲ್ಲ ತಿಳ್ಕೊಂಡು ನನ್ಗೇನು ಉಪಯೋಗ ಅಂತ ಅನ್ಕೊಂಡಿದ್ದಮ್ಮ. ಶ್ರೀರಾಮ ಅನ್ನೋ ಹೆಸರನ್ನ ಒಂದ್ಸರ್ತಿ ಹೇಳಿದ್ರೇನೆ ಪುಣ್ಯ ಬರುತ್ತೆ. ಅಂಥದ್ರಲ್ಲಿ ನೈನಿ ರಾಮನಾಮನೇ ಬರೀತಿದ್ದಾಳೆ. ಗುರುಗಳೇ, ಇದ್ದಕ್ಕಿದ್ದ ಹಾಗೆ ಈ ಹನುಮನ್ ಬಾಲಪೂಜೆ ಯಾಕೆ ಮಾಡಿಸ್ತಾ ಇದ್ದೀರಾ? ಈಡೇರದಿರೋ ಆಸೆಗಳಿಂದ ಮನಸ್ಸು ಮೂಕ ಆಗ್ತಿರುವಾಗ ವಾಯು ವೇಗದಲ್ಲಿ ಆ ಆಸೆಗಳನ್ನ ತೀರ್ಸೋ ಶಕ್ತಿ ಆಂಜನೇಯನಿಗೆ ಮಾತ್ರ ಇರುತ್ತೆ ತಿಲೋತ್ತಮ. ಇವಾಗ ಕೋರಿಕೆ ಯಾರಿಗಿದೆ? ಯಾಕಪ್ಪ, ನಿಂಗೆ ಯಾವ ಬೇಡಿಕೆನೂ ಇಲ್ವಾ? ಬೇಡಿಕೆ ಏನೋ ಇದೆ, ಆದ್ರೆ ಹೊರಗೆ ಹೇಳಕ್ ಆಗಲ್ಲ. ಹೇಳ್ಬಾರ್ದು ಅಂತಾರಲ್ವಾ? ವಲ್ಲಭ, ಹನುಮಂತನ್ ಮುಂದೆ ನಾವು ಕೋರಿಕೆಗಳನ್ನ ಜೋರಾಗಿ ಹೊರಗಡೆ ಹೇಳಿದ್ರೆ ಮಾತ್ರನೇ ನಮ್ಮ ಆಸೆ ಈಡೇರೋದು. ನಿಮ್ಮ ಆಸೆನ ಹೇಳ್ಕೊಂಡು ಆಂಜನೇಯ ಸ್ವಾಮಿ ಬಾಲಕ್ಕೆ ಕುಂಕುಮ ಇಡಿ. ಬಾಲಕ್ಕೆ ಕುಂಕುಮ ಇಟ್ರೆ ಆಸೆ ನೆರವೇರುತ್ತಾ? ಅಪ್ಪ, ಏಯ್, ಯಾಕೆ ಕಿವಿ ಹಿಂಡ್ತೀಯಾ? ಬಾಲ ಅಂತ ಹೇಳ್ಬಾರ್ದಂತೆ, ಹೇಳಿದ್ರೆ ಈ ತರ ಕಿವಿನ ಎಳಿಬೇಕಂತೆ. ನಿನ್ ತಲೆ ಪಾಪನ ತೊಳ್ದು ಹಾಕೋ ದೇವ್ರಿಂದಾನೆ ಇನ್ನೂ ಪಾಪ ಬರುತ್ತೆ ಅಂದ್ರೆ ಏನರ್ಥ? ತಲೆ ಇಲ್ದಿರೋ ಕೆಲಸ ಮಾಡ್ಬೇಡ. ಕಿವಿ ಓಲೆ ಕಿತ್ಕೊಂಡ್ ಬಿಡ್ತೀನೇನೋ ಅಂತ ಭಯ ಅತ್ತೆಗೆ. ಅತ್ಗೆ ಪೂಜೆ ಆಗ್ಲಿ ರೀ, ಆಮೇಲೆ ನೋಡ್ಕೊಳ್ಳೋಣ ಅಂತೀಯಾ? ಓಕೆ. ಗುರುಗಳೇ, ಆಂಜನೇಯನ್ ಬಾಲಕ್ಕೆ ಪ್ರತ್ಯೇಕವಾದ ಪೂಜೆ ಯಾಕೆ ಅನ್ನೋ ಸಂಶಯ ಎಲ್ರ ಮನ್ಸಲ್ಲೂ ಇದೆ. ಬಗೆಹರಿಸ್ತೀರಾ? ಖಂಡಿತವಾಗ್ಲು ಡಮ್ಮಕ್ಕ. ಪರಮೇಶ್ವರನ ಇನ್ನೊಂದು ಅವತಾರನೇ ಆಂಜನೇಯ. ಆ ರೂಪ ಧರಿಸಿದಾಗ ವಿಶಾಲಾಕ್ಷಿಯಾದ ಪಾರ್ವತಿ ದೇವಿ ಆ ಸ್ವಾಮಿಯ ಬಾಲದ ಒಂದು ಕೂದಲಲ್ಲಿ ತನ್ನ ಸಂಪೂರ್ಣ ಶಕ್ತಿಯನ್ನ ಅಡಗಿಸಿಟ್ಲು. ಅಂದ್ರೆ ಈ ಪೂಜೆ ಮಾಡಿದ್ರೆ ಅಮ್ಮನವ್ರನ್ನು ನೆನ್ಸ್ಕೊಂಡ್ ಹಾಗೆ ಅಲ್ವಾ ಸ್ವಾಮೀಜಿ? ಹೌದು ನಯನಿ. ಅತ್ಗೆ, ನನ್ಗೊಂದು ಡೌಟು. ಅಷ್ಟು ವೇಗವಾಗಿ ಟ್ರಾವೆಲ್ ಮಾಡೋ ಹನುಮಂತನು ನಿಧಾನವಾಗಿ ನಡೆಯೋ ಒಂಟೆನ ಯಾಕೆ ವಾಹನ ಮಾಡ್ಕೊಂಡ್ರು ಅಂತ ಹೇಳ್ತೀರಾ? ಒಳ್ಳೆ ಪ್ರಶ್ನೆನೇ ಕೇಳಿದ್ಯಪ್ಪ. ನನ್ನ ಡೌಟ್ ಕೂಡ ಅದೇ. ಹಾ, ಪಂಪಾ ನದಿ ತೀರದಲ್ಲಿ ಆಂಜನೇಯ ಸ್ವಾಮಿ ಸ್ನಾನ ಮಾಡ್ತಿರುವಾಗ ಶಕ್ತಿಯುತವಾಗಿರೋ ಅವನ್ ತೂಕಕ್ಕೆ ಪಾದದಚ್ಚು ಬಂಡೆ ಮೇಲೆ ಮೂಡ್ತಾ ಇತ್ತಂತೆ. ಆಗ ಶಿವನ ವಾಹನವಾದ ನಂದಿ ಒಂಟೆ ಮುಖ ತಾಳಿ ಶಿವನ ಅಂಶ ಆಗಿರೋ ಆಂಜನೇಯನ್ಗೆ ಸೇವೆ ಮಾಡಕ್ಕೋಸ್ಕರ ಬಂದಂತೆ. ಬಸವನ್ ಕೋರಿಕೆನ ಭಗವಂತ ಕೇಳಿಸ್ಕೊಂಡು ಪುಲಿನ ಜೋಡ್ ಮೇಲೆ ಕೂತ್ಕೊಂಡ್ಬಿಟ್ನಂತೆ. ಪುಲೇನಾ? ಹೇಳ್ತೀನಿ ಇರ್ರಿ. ಪುಲಿನ ಜೌಡು, ಆಂಜನೇಯ ಸ್ವಾಮಿ ಒಂಟೆ ಹೆಸರು. ಅಂದ್ರೆ ಮರಳಲ್ಲೂ ಬೇಗ ಹೆಜ್ಜೆ ಇಡೋನು ಅಂತ ಅರ್ಥ. ತುಂಬಾ ತಿಳ್ಕೊಂಡಿದ್ದೀರಾ ನೀವು. ಇವಾಗ ಹೇಳಿ ಅತ್ತೆ, ಬುದ್ಧಿ ಯಾರಿಗಿಲ್ಲ? ಅತ್ಗೆ, ಪೂಜೆಲಿ ಗಂಟೆ ಬಾರಿಸು ಅಂದ್ರೆ ಪೂಜೆಗೆ ಬಂದವ್ರನ್ನೇ ಹಿಡ್ಕೊಂಡು ಬಾರಿಸ್ದಂಗಿದೆ ನೀವು ಹೇಳಿದ ಮಾತು. ಹೌದು, ಮತ್ತೆ ಇಂಥವ್ರಿಗೆಲ್ಲ ಇನ್ನೇನು ಹೇಳಕ್ಕಾಗತ್ತೆ ಹೇಳು? ಹಾಸಿನಿ ಅಕ್ಕನ ವಿಷಯ ನಮಗ್ ಗೊತ್ತೇ ಇದೆ ಅಲ್ವಾ? ನೈನಿ ಅಕ್ಕ ಸಿಂಧೂರದಿಂದ ಶ್ರೀರಾಮ ಅಂತ ಬರೆದ್ಮೇಲೆ ಆ ನಾಗವಲ್ಲಿ ಪತ್ರಗಳನ್ನ ಆಂಜನೇಯಂಗೆ ಅರ್ಪಿಸಿದ್ದಾಯ್ತು. ಈಗ ದೀಪಾರಾಧನೆ ಮಾಡಿದ್ರೆ ಬಾಲಕ್ ನಾವ್ ಬೊಟ್ಟಿಡ್ಬೋದು. ಅಮ್ಮ ನಯನಿ, ದೀಪಾರಾಧನೆ ಮಾಡಮ್ಮ.
ಸರಿ ಸ್ವಾಮೀಜಿ. ಮೊದಲು ಯಾರು ಕುಂಕುಮ ಇಡ್ತಾರಪ್ಪ? ಮಾವ, ಆ, ಆ ಥರ ಏನಿರಲ್ಲ, ಯಾರು ಬೇಕಾದರೂ ಇಡಬಹುದು. ಹಾಗಾದ್ರೆ ಮೊದ್ಲು ನಾನೇ ಬೊಟ್ಟಿಡ್ತೀನಿ. ಅದ್ರ ಮೇಲೆ ಕುಂಕುಮ ಇಡಬೇಕು. ಆಸೆ ಏನು ಅಂತ ಹೇಳ್ಕೋಬೇಕಲ್ವಾ? ಹೌದಮ್ಮ, ಜೋರಾಗಿ ಹೇಳ್ಕೊಂಡೆ ಹಚ್ಚು. ಚೆನ್ನಾಗಿರಲ್ಲ ಅಲ್ವಾ? ಅಂತ ಆಸೆನಾ? ಇಲ್ಲ ಅಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತನಾ? ಸುಮನಾ, ಪರವಾಗಿಲ್ಲ ಹೇಳು. ಅದೇನಿಲ್ಲ, ಇಲ್ಲಿವರೆಗೂ ಗಾಯತ್ರಿ ಅತ್ತೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರಿರೋ ಜಾಗ ಎಲ್ರಿಗಿಂತ ಮುಂಚೆ ನನಗೆ ಗೊತ್ತಾಗ್ಲಿ ದೇವ್ರೆ ಅಂತ ಬೇಡ್ಕೊತಾ ಇದ್ದೀನಿ. ಅದು ನೆರವೇರಲ್ಲ ಬಿಡಮ್ಮ. ಯಾಕೆ? ಎಲ್ಲರಿಗೂ ಗೊತ್ತಾದ್ಮೇಲೆ ನೀನು ತಿಳ್ಕೊಂಡ್ರೆ ಏನು ಉಪಯೋಗ? ಯಾರಿಗ್ ಗೊತ್ತು? ಚಿಕ್ಕಪ್ಪ. ಯಾಕೆ ಗೊತ್ತಿಲ್ಲಮ್ಮ? ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ? ಮಾವ, ವಿಶಾಲ, ನಮ್ಮಮ್ಮ ಇರೋ ಜಾಗ ಗೊತ್ತು ಅಂತ ಹೇಳ್ತಿದಾರಲ್ಲ ಮಾವ. ಅದೇ ಅದೇ ವಿಶಾಲ, ಭಕ್ತಿ ಸ್ವಲ್ಪ ಜಾಸ್ತಿ ಆಗಿ ಗಾಯತ್ರಿ ಅಕ್ಕನ ಬಗ್ಗೆ ನಮಗ್ ಗೊತ್ತಾಗ್ದೆ ಇನ್ಯಾರಿಗೆ ಗೊತ್ತಾಗತ್ತೆ ಅಂತ ಹಾಗಂದೆ ಅಷ್ಟೇ. ಹಾಗೆ ಹೇಳೋದಲ್ಲ ಪಾವನಮೂರ್ತಿ, ಕೋರಿಕೆನ ಅಂದ್ಕೋಬೇಕು, ಅದು ನೆರವೇರ್ಬೇಕು. ಗಾಯತ್ರಿ ದೊಡ್ಡಮ್ಮ ಬಗ್ಗೆ ಮೊದ್ಲು ಸುಮನ ಗೊತ್ತಾದ್ರೆ ಲಾಭ ಏನಿದೆ? ಇದೇ ವಲ್ಲಭವ, ಅದನ್ನ ಹೇಳ್ಬಾರ್ದು. ಯಾಕೆ ಅಂದ್ರೆ ಅದು ಆಸೆ ಅಲ್ಲ. ಆಗದೆ ಇರೋದನ್ನ ಅನ್ಕೊಳ್ಳೋದು, ಅದಾಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು, ಇಷ್ಟೇ ಅಲ್ಪರ ಲಕ್ಷಣ ಅಂದ್ರೆ. ನೀನು ಬೇಡ್ಕೋ ವಿಕ್ರಾಂತ್. ನನಗೆ ಯಾವ ಆಸೆನೂ ಇಲ್ಲ. ಸೀತಾರಾಮರ ಥರ ಇರೋ ವಿಶಾಲ್ ಬರೋ ನೈನಿ ಅದಕ್ಕೆ ಜೊತೆಗಿರೋದೇನೆ ನನ್ನ ಅದೃಷ್ಟ. ಒಳ್ಳೆಯದು ವಿಕ್ರಾಂತ. ವಿಶಾಲ, ನೀನ್ ಕುಂಕುಮ ಇಡು. ನಮ್ಮ ಅಮ್ಮನ ಬಗ್ಗೆ ಯಾರಿಗೆ ಗೊತ್ತಾದ್ರೂ ಅಷ್ಟೇ, ಗೊತ್ತಾಗ್ದಿದ್ರು ಅಷ್ಟೇ, ಅವರೆಲ್ಲೇ ಇದ್ರೂ ಸಂತೋಷವಾಗಿರ್ಬೇಕು ಅಷ್ಟೇ. ಅದು ಹೆತ್ತ ತಾಯಿ ಬಗ್ಗೆ ತೋರ್ಸೋ ಕಾಳಜಿ ಅಂದ್ರೆ. ನೀವು ಹೋಗಿ ಹಚ್ಚಿ ಕುಂಕುಮ. ಮಾಮ್ ಇಡ್ಲಿ ಇರೇ ಮೊದ್ಲು. ವಿಶಾಲ್ ಕೈಲಿ ಕುಂಕುಮ ಇಡಿಸ್ಕೊಳೋ, ನಯನಿನೇ ಇಡ್ಲಿ ಬಿಡು. ಹನುಮಂತನ್ಗೆ ಬೊಟ್ಟು. ನಾಗವಲ್ಲಿ ಪತ್ರಂ ಮಾಲಿಕರ್ಪಣಮಮಿಷ್ಟಂ. ನಿನಗಿಷ್ಟವಾಗಿರೋ ವಿಳ್ಯದೆಲೆನ ಅರ್ಪಿಸಿದೀವಿ ಸ್ವಾಮಿ. ನನ್ನ ಆಸೆ ಏನು ಅಂತ ನಿನಗೆ ಗೊತ್ತಿಲ್ಲದೆ ಏನಿಲ್ಲ, ಅದನ್ನ ನೆರವೇರಿಸು ತಂದೆ.
ನಮ್ಮ ಅಕ್ಕ ತನ್ನ ಆಸೆನ ಹೇಳ್ಕೊಳ್ದೆ ಹೇಗ್ ಮ್ಯಾನೇಜ್ ಮಾಡಿದ್ಲು ನೋಡಿದ್ರಾ? ಅದು ನಯನಿ ವಿಶೇಷತೆ. ನಯನಿ ಇಷ್ಟ ಏನು ಅಂತ ಅವಳನ್ನ ಇಷ್ಟಪಡೋರ್ಗೆ ಮಾತ್ರ ಗೊತ್ತಾಗುತ್ತೆ. ತಿಲೋತ್ತಮ, ನೀನ್ ಬಾ. ನಮ್ಮ ಆಸೆಗಳು ಹೇಗ್ ನೆರವೇರುತ್ತೆ ಅಂತ ನೋಡೋದಲ್ಲ ಸ್ವಾಮಿ, ನಮ್ಮ ಆಸೆಗಳನ್ನ ತೀರ್ಸೋ ಅಂತ ನಿನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಅದೇ ನನ್ನ ಕೋರಿಕೆ. ಏನೇನೋ ಆಸೆ ಪಟ್ರೆ ದೇವ್ರ ವರ ಕೊಡೋದಾಗಿರ್ಲಿ, ನಿಮ್ಮಮ್ಮ ಆಮೇಲೆ ಇರೋ ಕಣ್ಣನ್ನು ಕಳ್ಕೋತಾರಷ್ಟೇ. ಉರಿತಾ ಇದೆ ಕಣೋ. ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ನೀವೆಲ್ಲ? ಸುಮನಾ, ನೀನಿದ್ಯಾ ತಾನೆ? ನನ್ ಮಗಳು ಉಲುಚಿ ಎದ್ದಿದ್ದಾಳೇನೋ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ಲು ಅತ್ತೆ. ನಿಮ್ ವಿಷಯ ನಾವು ನೋಡ್ಕೋತೀವಿ ಬಿಡಿ ಅತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಆಹಾ, ನಿಮ್ಮಲ್ಲಿ ಸೂಕ್ಷ್ಮತೆ ಯಾವತ್ತೂ ಹೊಟ್ಟೋಯ್ತು ಅತ್ತೆ. ಇನ್ನೂ ನೀವ್ ಎಳೆ ಮಗು ಅನ್ಕೊಂಡಿದ್ದೀರಾ ಹೇಗೆ? ಅಕ್ಕ, ನೀರ್ ತಗೊಂಡ್ ಬಾ ಹೋಗು. ಹಾ, ಮುಖಕ್ಕೆ ಎರ್ಚಕ್ಕೆ ಅಲ್ವಾ? ಬೇಡ. ವಲ್ಲಭ, ಬಾರೋ ಇಲ್ಲಿ. ಏಯ್ ವಲ್ಲಭ! ಜೋರ ಕೂಗ್ಬೇಡಿ ಅತ್ತೆ. ಬಾಯಿ ಕಿತ್ತೋಗುತ್ತೆ. ಹುಷಾರು, ನೀರ್ ತಗೊಂಡ್ ಬರ್ತೀನಿ ರೀ. ನಯನಿ, ಈ ಹಾಸಿನಿ ಏನ್ ಮಾಡ್ತಾಳೋ ಅಂತ ಭಯ ಆಗ್ತಿದೆ. ಸ್ವಲ್ಪ ಒಳ್ಳೆ ಮನ್ಸಿರೋದು ನಿನಗೇನೆ. ನೀನೇ ನನ್ನ ನೋಡ್ಕೋಬೇಕು. ನೋಡ್ಕೋತೀನಿ ಬಿಡಿ, ಆದ್ರೆ ಏನ್ ಕೇಳ್ಕೊಂಡ್ರಿ ಮನ್ಸಲ್ಲಿ? ಅದು ಏನದು? ಎಲ್ರು ಎದುರುಗಡೆನೆ ಓಪನ್ ಆಗಿ ಹೇಳದ್ನಲ್ಲ, ಎಲ್ರು ಕೋರಿಕೆ ತೀರ್ಸೋ ಹನುಮಂತನ ದರ್ಶನ ನನಗಾಗ್ಬೇಕು ಅಂತ. ಅಲ್ಲೇ ಇದ್ಯಲ್ಲ. ಹಾಸಿನಿ ಅಕ್ಕ ಹೋಗಿದ್ದಾಳೆ. ಸುಮನಾ ಈಗ್ಲೇ ಬರಲ್ಲ. ನಿಜ ಹೇಳಿದ್ರೆ ಒಳ್ಳೇದು. ಇನ್ನೇನ್ ಹೇಳ್ಬೇಕು? ಮನ್ಸಲ್ಲಿರೋ ಆಸೆನ ಹೇಳ್ಕೋಬೇಕು ಅನ್ಕೊಂಡ್ರಿ, ಆದ್ರೆ ನೀವ್ ಬಾಯಲ್ಲಿ ಹೇಳಿದ ವಿಷಯನೇ ಬೇರೆ, ಮನ್ಸಲ್ಲಿ ಅನ್ಕೊಂಡಿದ್ದೆ ಬೇರೆ. ಯಾಕೆ ಹಾಗೆ ಹೇಳ್ತಿದ್ಯಾ ನಯನಿ? ನಿಮಗೆ ಹೀಗೆಲ್ಲ ಆಗೋದಕ್ಕೆ ಕಾರಣ ಅದೇನೆ. ನಾನು ಹೇಳ್ಕೊಂಡಿದ್ದ ಆಸೆಯಿಂದಾನಾ? ಹೌದು, ನೋಡಿದ್ರ ನೀವೇ ಒಪ್ಕೊಂಡ್ರಿ. ಇಲ್ಲ ಇಲ್ಲ, ನಾನು ಕೇಳ್ಕೊಂಡೆ ಅಷ್ಟೇ. ನಾನ್ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ವೀಳೆದೆಲೆ ಜೊತೆಗೆ ನಿಮ್ ಮುಖನೂ ವಿಚಿತ್ರ ಆಗ್ಬಿಡುತ್ತೆ. ನೋಡ್ತಾ ಇರಿ.
ಏನ್ ಮಾಡ್ತೀಯಾ? ನಿಜ ಹೇಳ್ತಾ ಇದ್ರೆ ನಿಮ್ ಮುಖನ ನೀರಿನ ಬದಲು ಯಾವ ಎಣ್ಣೆ ಹಾಕ್ತೀನಿ ಗೊತ್ತಾ? ಏನು? ಹಾಸಿನಿ ಅಕ್ಕ ಬಗ್ಗೆ ಗೊತ್ತಲ್ವಾ? ನೀರಂತ ಹೇಳಿ ಕೆರೋಸಿನೋ ಪೆಟ್ರೋಲೋ ತಗೊಂಬಂದು ಮುಖದ ಮೇಲೆ ಎರ್ಚು ಅಂದ ತಕ್ಷಣ ಸ್ವಲ್ಪನೂ ತಡ ಮಾಡ್ದೆ ನಿಮ್ ಮುಖದ ಮೇಲೆ ಎರ್ಚಿ ಬಿಡ್ತಾಳೆ. ನೋ ಹಾಗೆ ಮಾಡಬೇಡ. ಅವಳು ಖಂಡಿತ ಅದನ್ನ ಮಾಡೇ ಬಿಡ್ತಾಳೆ. ಶತ್ರುಗಳಿಗಿಂತ ಮೂರ್ಖರೇ ತುಂಬಾ ಅಪಾಯ. ಹಾಗಾದ್ರೀಗ ನಿಮ್ ಮನ್ಸಲ್ಲಿ ಏನ್ ಅನ್ಕೊಂಡ್ರಿ ಅಂತ ಹೇಳಿ. ಹೇಳ್ತೀನಿ. ಹೋದ್ ಜನ್ಮದಲ್ಲಿ ಗಾಯತ್ರಿ ಪ್ರಾಣ ತೆಗ್ದಿದ್ ನನಗೆ ಪುನರ್ಜನ್ಮ ಪಡ್ತಿರೋ ಅವರನ್ನ ಕೊಲ್ಲೋ ಅಂತ ಅವಕಾಶ ನನ್ಗೆ. ಬಿಡು ನಯನಿ, ಬಿಡು ನಯನಿ. ಗಾಯತ್ರಿ ಅಮ್ಮೋರು ಈಗ ಚಿಕ್ಕ ಮಗು ಆಗಿದ್ದಾರೆ. ಅವ್ರ ಎಳೆ ಮಗು ಅನ್ನೋದನ್ನು ನೋಡ್ದೆ ದಯೆ ಕರುಣೆ ಇಲ್ದೆ ಇಷ್ಟು ದರಿದ್ರವಾಗಿ ಯೋಚನೆ ಮಾಡಿರೋ ನಿನ್ನನ್ನ ಬದುಕಾಗ್ ಬಿಡ್ಬಾರ್ದು. ಬಿಡು ಬಿಡು ನಯನಿ. ನನ್ನ ಸಹಿಸ್ಬೇಕಾಗಿರೋದು ನೀನಲ್ಲ, ಗಾಯತ್ರಿ ಅಕ್ಕ. ಮರ್ತ್ಬಿಟ್ಯಾ? ಅಯ್ಯಯ್ಯೋ, ಕೆಂಬರ್ತಿದ್ಯಾ ಅತ್ತೆಗೆ? ಅಲ್ಲೇ ಇರೋ ಒಂದ್ ವಿಳೆದೆಲೆನ ನಿಮ್ಮ ಬಾಯಿಗೆ ಹಾಕೊಂಡು ಮೇಕೆ ಥರ ಪಚ ಪಚ ಅಂತ ತಿನ್ನಿ ಅತ್ತೆ, ಕೆಮ್ಮು ಓಡ್ ಹೋಗುತ್ತೆ. ಅದು ನೋವಿಗೆ ಬಂದಿರೋ ಕೆಮ್ಮಕ್ಕ. ಎಲ್ಲೋತಿದೆ? ಉರಿ ಹೋಗಿ ಇವಾಗ ನೋವಾಗ್ತಿದೆ ಅಂತಂದ್ರೆ ಇನ್ನು ಅಷ್ಟೇ ಗತಿ. ಅಯ್ಯೋ, ಟೈಮ್ ವೇಸ್ಟ್ ಮಾಡ್ದೆ. ನೀರ್ ಹಾಕು. ತೊಯ್ದಿರೋ ಎಲೆನ ತೆಗಿತೀನಿ ರೀ. ಅಮ್ಮ, ಅಯ್ಯೋ, ಬೇಡ. ಅದ್ ಹಾಗೆಲ್ಲ ಬರಲ್ಲ. ಮತ್ ಏನ್ ಮಾಡೋದು ಇವಾಗ? ಅಫ್ಕೋರ್ಸ್ ಇವ್ರ ಮುಖ ನೋಡ್ದೇ ಇರೋದು ಒಳ್ಳೇದೆ ಅಂತ ಅನ್ಕೋ. ಏಯ್, ನಾನು ಹೀಗೆ ಇರ್ಬೇಕು ಅಂತೀಯೇನೆ ನೀನು? ಇನ್ನೊಂದ್ಸರ್ತಿ ಮುಖದ ಮೇಲೆ ನೀರ್ ಹಾಕ್ತೀನಿ ರೀ. ನೋವಾಗುತ್ತೆ. ಅಯ್ಯೋ ಬೇಡ. ನೋವಾಗುತ್ತೆ. ಬೇಡ ಬೇಡ. ಬರ್ತಾ ಇಲ್ಲ ನೈನಿ, ಚಾಕುಯಿಂದ ಕುಯ್ಬೇಕಷ್ಟೇ. ಏಯ್, ಸಾಯಿಸ್ಬೇಕು ಅಂದ್ಕೊಂಡಿದ್ಯೇನೆ? ಸ್ವಾಮೀಜಿ ಹತ್ರನೇ ಹೋಗೋಣ ಬಾ ಅಕ್ಕ. ನಡಿ. ಆಸ್ಪತ್ರೆಗೆ ಏನಾದ್ರೂ ಹೋದ್ರೇನು? ಇಷ್ಟು ಚಿಕ್ಕ ವಿಷಯಕ್ಕ ನಿನ್ಗೇನ್ ಗೊತ್ತಾಗ್ಬೇಕು? ಸ್ವಾಮೀಜಿ ಇರುವಾಗ ನಾವು ಗಾಬರಿಯಲ್ಲಿ ಯಾವುದೋ ಒಂದು ನಿರ್ಧಾರನ ಯಾಕೆ ತಗೋಬೇಕು? ನೀವೇ ಹೇಳಿ ಸ್ವಾಮೀಜಿ, ಏನ್ ಮಾಡ್ಬೇಕು ಅನ್ನೋದನ್ನ. ಸುಟ್ಟು ಹಾಕ್ಬೇಕು.
ಅತ್ತೆ ಮುಖ ಸುಡ್ಬೇಕಾ?